ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಡೈಲಿ ವ್ಲಾಗ್ನ ಮಾಡ್ತಾಯಿದ್ದೀನಿ. ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೆ. ಟೈಮ್ ಬಂದು 6 o'clock ಆಗಿತ್ತು. ಆಗಲೇ ಎಷ್ಟು ಬೇಗ ಬೆಳಗಾಗಿದೆ ಅಲ್ವಾ. ಬೇಗ ಬೆಳಗಾಗುತ್ತೆ, ಲೇಟಾಗಿ ಕತ್ಲೆ ಆಗುತ್ತೆ ಇವಾಗ. ಸೊ ಇವತ್ತು ಬಂದು ತೇಜುಗೆ ಇವತ್ತಿಂದ ಆ್ಯಕ್ಚುಲಿ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಡೇ ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ ಅವಳು. ಅದಕ್ಕೆ ಸ್ವಲ್ಪ ಬೇಗ ಎದ್ದಿದ್ದೀನಿ ಇವತ್ತು. ರಜೆ ಇದ್ದಾಗ 2 months ನಿಜವಾಗ್ಲೂ ನಾನು ಬೇಗ ಎದ್ದಿರಲಿಲ್ಲ. ಆಲ್ಮೋಸ್ಟ್ 7:30 ಈ ಥರನೇ ಎದ್ದೇಳ್ತಿದ್ದೆ ಆಯಿತಾ. ಬಟ್ ಇವಾಗ ಬ್ಯಾಕ್ ಟು ಮೈ ರೊಟೀನ್ ಅನ್ನೋ ಥರ. ಮತ್ತು ಮಕ್ಕಳ ಜೊತೆ ಎಂಜಾಯ್ ಮಾಡಿಕೊಂಡು ಆಟ ಆಡಿಕೊಂಡು ಅವ್ರ ಜೊತೆ ಇದ್ದೆ. ಬಟ್ ಇವಾಗ ಇಬ್ಬರು ಕೂಡ, ಅವಳು ಸ್ಕೂಲ್ಗೆ ಹೋಗ್ತಾಳೆ, ಇವಳು ಅಂಗನವಾಡಿಗೆ ಹೋಗ್ತಾಳೆ. ನಾನಿದು ತುಂಬಾ ಮಿಸ್ ಮಾಡ್ಕೋತೀನಿ ಆಯಿತಾ. ನನಗೆ ಬೆಸ್ಟ್ ಫ್ರೆಂಡು ಎಲ್ಲವುದು ನನ್ನ ಮಕ್ಕಳೇ. ಓಕೆನಾ, ನನಗೆ ಆ ಥರ ಫ್ರೆಂಡ್ಸ್ ಈ ಥರ ಎಲ್ಲ ಯಾರೂ ಇಲ್ಲ. ಬಟ್ ಅದನ್ನು ನಾನು ತುಂಬ ಮಿಸ್ ಮಾಡ್ಕೋತೀನಿ ಮನೇಲಿ. ಇವಾಗ ನಾನು 2 months ಗಾರ್ಡನ್ ಕಡೆನೇ ಹೋಗಿರಲಿಲ್ಲ. ಹಂಗಾಗಿ ಬ್ಯಾಕ್ ಟು ಗಾರ್ಡನ್ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಏಕೆಂದರೆ ಬೋರ್ ಆಗಬಾರ್ದಲ್ವ. ಅದಕ್ಕೆ ತೇಜುಗೆ ಇವತ್ತೇನು ಬ್ಯಾಗ್ ತಗೊಂಡೋಗಂಗಿರಲಿಲ್ಲ. ನೋ ಬ್ಯಾಗು, ಹಂಗೇ ಬರೋದಕ್ಕೆ ಹೇಳಿದ್ರು. ಬರೀ ಲಂಚ್ ಮಾತ್ರ ತೊಗೊಂಡು, ಏಕೆಂದರೆ ಫಸ್ಟ್ ಡೇ ಆಗಿರೋದ್ರಿಂದ. ಸೊ ಅವಳು ಕೂಡ ರೆಡಿ ಆಗ್ತಾಯಿದ್ಲು. ಸೊ ನಾನು ಫಸ್ಟು ದೇವಸ್ಥಾನದ ಹತ್ರ ಮತ್ತು ಮನೆ ಹತ್ರ ಎಲ್ಲ ಗುಡಿಸಿ ಬಾಗಿಲಿಗೆ ನೀರು ಹಾಕ್ಬರೋಣ ಅಂದ್ಬಿಟ್ಟು ಎಲ್ಲದೂ ಕೂಡ ಇದು ಮಾಡ್ಕೋತಾ ಇದ್ದೆ. ಸೊ ಮಕ್ಕಳು ಸ್ಕೂಲ್ಗೆ ಹೋದರೆ ಎಷ್ಟು ಬೇಜಾರು. ಮನೇಲಿದ್ದಾಗ ಏನು ಅನಿಸುತ್ತೆ ಅಂದರೆ, ಯಾವಾಗ ಸ್ಕೂಲ್ ಬಾಗಿಲು ತೆಗಿತಾರೆ, ಯಾವಾಗ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ ಅನ್ನೋಷ್ಟು ಟಾರ್ಚರ್ ಕೊಡ್ತಾರೆ, ಅಷ್ಟು ಫೀಲ್ ಆಗಿರುತ್ತೆ. ಬಟ್ ಮಕ್ಕಳು ಒಂದು ದಿನ ಸ್ಕೂಲಿಗೆ ಹೋದಾಗ ಏನಿಸುತ್ತೆ, ಅಯ್ಯೋ ಒಬ್ಳಿಗೆ ಬೇಜಾರಾಯ್ತೈತಲ್ಲ, ಇಷ್ಟೊತ್ತಿಗೆ ಬರ್ತಾರೆ ಅಂತ ಟೈಮ್ ನೋಡೋದು, ಡೋರ್ ನೋಡೋದು ಇದ್ದೇ ಆಗೋಗುತ್ತೆ. ನಿಜವಾಗ್ಲೂ ನಾನಂತೂ ತುಂಬಾ ಮಿಸ್ ಮಾಡ್ಕೋತೀನಿ ನನ್ನ ಮಕ್ಕಳು ಸ್ಕೂಲಿಗೆ ಹೋಗಿರೋದನ್ನು. ಬಟ್ ಫಸ್ಟ್ ಡೇನ ನಾನು ಸ್ಕೂಲ್ ಮಿಸ್ ಮಾಡ್ಕೊಳ್ಳೋದಕ್ಕೆ ಬಿಡಲ್ಲ ಅವರಿಗೆ. ಆ ಫೀಲ್ ಇದೆಯಲ್ಲ, ಫಸ್ಟ್ ಡೇ ಸ್ಕೂಲ್ಗೆ ಹೋಗೋದು ಅಂದರೆ ಮಕ್ಳು ಯಾರು ಜಾಸ್ತಿ ಇರೋದಿಲ್ಲ, ಆ ಟೀಚರ್ ಜೊತೆ ಆ ವೈಬ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನಾನಂತೂ ಯಾವ ವರ್ಷವೂ ಫಸ್ಟ್ ಡೇ ಸ್ಕೂಲ್ನ ಮಿಸ್ ಮಾಡಿಲ್ಲ. ಅವಾಗೆಲ್ಲ ಏನಂದರೆ, ನಾವು ಗೌರ್ಮೆಂಟ್ ಸ್ಕೂಲಿಗೆ ಹೋಗೋದ್ರಿಂದ ನಾವೇ ಫಸ್ಟ್ ಡೇ ಹೋಗಿ ಕಸ ಗುಡಿಸೋದು, ಕ್ಲೀನ್ ಮಾಡೋದು ಎಲ್ಲ ನಾವೇ ಮಾಡ್ಕೋತಿದ್ವಿ ಮಕ್ಕಳೇ. ಆದರೂ ಆ ಲೈಫ್ ನಿಜವಾಗ್ಲೂ ಬೆಸ್ಟ್ ಲೈಫ್ ಅಂತಲೇ ಹೇಳ್ಬೋದು. ಇವಾಗಲೂ ಗೌರ್ಮೆಂಟ್ ಸ್ಕೂಲ್ಗಳು ಅದೇ ಥರ ಇದ್ದಿದ್ದರೆ ಮೇ ಬಿ ನಾವೆಲ್ಲ ಅಲ್ಲಿಗೆ ಆಗ್ತಾಯಿದ್ವೇನೋ. ಬಟ್ ಅವಾಗಿದ್ದ ಥರ ಎಜುಕೇಷನ್ ಇವಾಗ ಕೆಲವೊಂದು ಕಡೆ ಇದೆ, ಕೆಲವೊಂದು ಕಡೆ ಇಲ್ಲ. ಆ ಸ್ಕೂಲ್ ವೈಬ್ಸೇ ಚೇಂಜ್ ಆಗಿ ಹೋಗಿದೆ. ಸೊ ಆ ಥರ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಅಂತ ನನಗೆ ಫೀಲ್ ಆಗುತ್ತೆ. ಇವಾಗ ಏನು ಮಾಡೋದಕ್ಕಾಗಲ್ಲ, ಕಾಲಕ್ಕೆ ತಕ್ಕನಾಗಿ ಕೆಲವೊಂದು ಚೇಂಜಸ್ಗಳನ್ನ ನಾವು ಮಾಡ್ಕೊಳ್ಳೇಬೇಕು. ಬಟ್ ನಮಗೆ ಒಂದು ಸಬ್ಜೆಕ್ಟ್ ಆದರೂ ಕನ್ನಡ ಇರಲೇಬೇಕು ಅನ್ನೋದು ನಮಗಿತ್ತು ಸ್ಕೂಲಿಗೆ ಸೇರಿಸುವಾಗ. ಸೊ ಹಾಗಾಗಿ ನಾವು ಈ ಸ್ಕೂಲ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ. ನಮಗೆ ಪೂರ್ತಿ CBS ಇದು ಬೇಕಾಗಿರಲಿಲ್ಲ ಎಜುಕೇಷನ್ನು. ಇವಾಗೆಲ್ಲ CBS ಕಡೆನೇ ಇದಾಗ್ತಾ ಇದ್ದಾರೆ, ಅಟ್ರಾಕ್ಷನ್ ಆಗ್ತಾ ಇದ್ದಾರೆ. ಬಟ್ ನಮಗೆ ಸ್ಟೇಟ್ ಸಿಲೆಬಸ್ಸೇ ಇತ್ತು. ನನ್ನ ಹಸ್ಬೆಂಡ್ಗೆ ಒಂದು ಸಬ್ಜೆಕ್ಟ್ ಆದರೂ ಕನ್ನಡ ಇರಲೇಬೇಕು ಅನ್ನೋದು ಮೈಂಡಲ್ಲಿತ್ತು. ಸೊ ಹಾಗಾಗಿ ನಾವು ಈ ಸ್ಕೂಲ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ. ಪರವಾಗಿಲ್ಲ, 5 ಬೆರಳು ಒಂದೇ ಥರ ಇರೋಲ್ಲ ಅಲ್ವಾ. ಸೊ ಅವಳ ಎಜುಕೇಷನ್ ಚೆನ್ನಾಗಿದೆ. ನೋಡಿ ಎಷ್ಟು ಚೇಷ್ಟೆ ಮಾಡ್ತಾಳೆ ಅಂದರೆ, ಅವಳಿಗೆ ಪುಳಿಯೋಗರೆ ಅಂದರೆ ತುಂಬ ಇಷ್ಟ ಆಯಿತಾ ತೇಜುಗೆ. ಸೊ ಅದಕ್ಕೆ ಬೆಳಗ್ಗೆ ಅವಳಿಗೆ ಪುಳಿಯೋಗರೆನ ಮಾಡಿಕೊಟ್ಟೆ, ಸ್ಕೂಲ್ಗೂ ಕೂಡ ಹಾಕ್ಕೊಟ್ಟೆ. ಅವಳೇನು ಇಷ್ಟಪಡ್ತಾಳೆ ಅದನ್ನೇ ಫಸ್ಟ್ ಡೇ ಮಾಡ್ಕೊಡೋಣ ಅಂತ. ಯಾಕೆಂದರೆ ಇನ್ನು ಪ್ರತಿದಿನವೂ ನನಗೆ ಅದು ಬೇಡ, ನನಗೆ ಇದು ಬೇಡ ಸ್ಟಾರ್ಟ್ ಆಗೇ ಆಗುತ್ತೆ. ಸೊ ಮನೇಲಿದ್ದರೆ ಏನು ಮಾಡಿಕೊಟ್ರು ತಿಂದುಬಿಡ್ತಾಳೆ, ಯಾಕೆಂದರೆ 1 ಟೈಮ್ ತಿನ್ನೋದಲ್ವ. ಸೊ ಬೆಳಗ್ಗೆ ಟೈಮ್ ತಿಂದುಬಿಡ್ತಾಳೆ. ಬಟ್ ಮಧ್ಯಾಹ್ನಕ್ಕೂ ತಗೋಬೇಕು ಅಂತ ಸ್ಕೂಲಿಗೆ ಬಂದಾಗ ಸ್ವಲ್ಪ ನಂಗೆ ಅದು ಬೇಡ, ನಂಗೆ ಇದು ಬೇಡ ಅಂತ ಇದು ಮಾಡ್ತಾಳೆ. ಅದು ಬಿಟ್ಟರೆ ಓಕೆ. ನೋಡಿ ಯಾವ ಥರ ರೆಡಿಯಾಗಿ ಹೋಗ್ತದೆ, ಅದಕ್ಕೆ ರೇಗಿಸ್ತಿದ್ದೆ ಸ್ಕೂಲಿಗೆ ಯಾರಾದರೂ ಈ ಥರ ಹೋಗ್ತಾರಾ ಅಂತ. ಸ್ಕೂಲಲ್ಲಿ ಲೆಕ್ಕದಲ್ಲಿ ಈ ಥರ ಪರ್ಮಿಷನ್ ಇಲ್ಲ ಅವ್ರ ಸ್ಕೂಲಲ್ಲಿ. ಪ್ಯಾಂಟ್ ಶರ್ಟ್ ಹಾಕಿದ್ರು ವೇಲ್ ಹಾಕ್ಕೊಬರ್ಬೇಕು, ಫ್ರಾಕ್ ಅಂತೂ ಅಲೌಡೇ ಇಲ್ಲ. ಸೊ ಈ ಸಿಸ್ಟಮು ಒಂಥರ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಡ್ರೆಸ್ಸಿಂಗ್ ಸೆನ್ಸ್ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಸ್ಕೂಲಲ್ಲಿ. ಸ್ಕೂಲಿಗೆ ಯಾವ ಥರ ಹೋಗಬೇಕು ಆ ಥರ ಹೋಗಬೇಕು, ಹೊರಗಡೆ ಯಾವ ಥರ ಹೋಗಬೇಕು ಆ ಥರ ಹೋಗಬೇಕು. ನಾವು ತುಂಬ ಶಾರ್ಟ್ ಡ್ರೆಸ್ನ ಕಮ್ಮಿ ಮಾಡಿಸಿದ್ವಿ. ಇನ್ನು ಹೋಗ್ತಾ ಹೋಗ್ತಾ ಬಿಡಿಸ್ತೀವಿ. ನಮಗೆ ಇಷ್ಟ ಇಲ್ಲ ತೀರ ಶಾರ್ಟ್ ಡ್ರೆಸ್ಸು, ಆಮೇಲೆ ಬಾಡಿ ಎಕ್ಸ್ಪೋಸ್ ಮಾಡೋ ಥರ ಡ್ರೆಸ್ ಹಾಕೋದಕ್ಕೆ ಇಷ್ಟ ಇಲ್ಲ. ಹಾಯ್, ಆ್ಯಕ್ಚುಲಿ ಇದು ಶನಿವಾರ ಆಗಿದ್ದು. ಶನಿವಾರ ಬೆಳಗ್ಗೆ ಏನೇನೋ ಪ್ಲ್ಯಾನ್ ಮಾಡಿಕೊಂಡು ತೇಜು ನಾನು ವೀಡಿಯೋ ಮಾಡೋಣ, ಒಂದು ಕಾನ್ಸೆಪ್ಟ್ ವೀಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಶುಕ್ರವಾರ ನೈಟು ಪ್ಲ್ಯಾನ್ ಮಾಡಿಕೊಂಡು ಬೆಳಗ್ಗೆ ಎದ್ವಿ. ಅಷ್ಟರಲ್ಲಿ ಒಂದು ಫೋನ್ ಬಂತು, ನಮ್ಮೂರು ದೇವಸ್ಥಾನದಲ್ಲೆಲ್ಲ ಕಳ್ತನ ಆಗಿದೆ, ಹೋಗಿ ನಿಮ್ಮ ದೇವಸ್ಥಾನನ ಚೆಕ್ ಮಾಡಿ ಅಂತ.
ಸೊ ಹೋಗಿ ನೋಡಿದಾಗ ನಮ್ಮ ದೇವಸ್ಥಾನದಲ್ಲೂ ಕಳ್ಳತನ ಆಗಿತ್ತು. ಕಬ್ಬಿಣದ ಡೋರ್ನೆಲ್ಲ ಡ್ರಿಲ್ಲಿಂಗ್ ಮಿಷಿನಲ್ಲಿ ಕೂದ್ಬಿಟ್ಟು ದೇವ್ರ ತಾಳಿ ಮತ್ತು ದುಬ್ಬಿಗಡಿಗೆ 3 ತಾಳಿನ ಕತ್ಕೊಂಡು ಹೋಗಿದ್ದಾರೆ, ಮತ್ತು ದುಬ್ಬಿಗಡಿಗೆ ಕತ್ಕೊಂಡು ಹೋಗಿದ್ದಾರೆ. ಮತ್ತು ಇಲ್ಲೇ ನಮ್ಮ ದೇವಸ್ಥಾನ ಇದೆಯಲ್ಲ ಅದೇ ಪಾಳ್ಯದಲ್ಲೂ ಕೂಡ ಪಾಪ ಅವ್ರು ಹೊಸ್ದಾಗಿ ದೇವಸ್ಥಾನ ಮಾಡಿದರು. ಅದ್ರದ್ದು ದುಡ್ಡೆಲ್ಲ 1,00,000 ಮೇಲಿನ ದುಡ್ಡು ಕಲೆಕ್ಷನ್ ಆಗಿದ್ದೆಲ್ಲ ದೇವಸ್ಥಾನದಲ್ಲೇ ಇಟ್ಕೊಂಡಿದ್ರು. ನೆಕ್ಸ್ಟ್ ಯಾವ್ದಾರು ಹಬ್ಬ ಬಂದಾಗ ದೇವ್ರಿಗೆ ಹಾಕೋಣ ಅಂದ್ಬಿಟ್ಟು ಇಟ್ಕೊಂಡಿದ್ರಂತೆ. ಪಾಪ ಅದನ್ನು ಕತ್ಕೊಂಡು ಹೋಗಿದ್ದಾರೆ. ಸೇಮ್ ನಮ್ಮ ದೇವಸ್ಥಾನದಲ್ಲಿ ಯಾವ ಥರ ಕಳ್ತನ ಮಾಡಿದ್ದಾರೆ ಅದೇ. ಅದಾದಮೇಲೆ ಇಲ್ಲಿ ನಮ್ಮೂರ ಪಕ್ಕದವರೇ ಚೆನ್ನಾಪುರ, ಅಲ್ಲೂ ಕೂಡ 2 ದೇವಸ್ಥಾನ. ಅದು ನಮ್ಮದೇನೋ ಊರು ಹೊರಗಡೆ ಇದೆ, ಯಾರೂ ಹೋಗಲ್ಲ, ಯಾರೂ ಗೊತ್ತಾಗಲ್ಲ ನೈಟ್ ಟೈಮ್. ಬಟ್ ಇವೆರಡು ಊರು ಆ ದೇವಸ್ಥಾನದ ಸುತ್ತಲೂ ಕೂಡ ಮನೆಗಳಿದ್ದಾವೆ. ಬಟ್ ಯಾರಿಗೂ ಏನೂ ಗೊತ್ತಾಗಿಲ್ಲ. ಇನ್ನು ಯಾವ ಥರ ಕಳ್ಳತನ ಮಾಡಿರ್ಬೋದು, ನಮಗಂತೂ ಅವತ್ತು ಮೂಡೇ ಆಫ್ ಆಗೋಯ್ತು. ಏನು ಮಾಡಬೇಕು ಅಂತ ಅನ್ನಿಸ್ತಾ ಇರಲಿಲ್ಲ. ಬಟ್ ನಾವು ಬೇಜಾರಾಗಿದ್ದರೆ ನನ್ನ ಹಸ್ಬೆಂಡ್ ಇನ್ನೂ ಬೇಜಾರಾಗ್ತಾರೆ ಅಂದ್ಬಿಟ್ಟು ಅವರಂತೂ 2 ಡೇಸ್ ಬೇಕಾಯಿತು ಅದರಿಂದ ಆಚೆ ಬರೋದಕ್ಕೆ. ಸೊ ಸಾಲನೋ ಏನೋ ಒಂದು ಮಾಡಿಕೊಂಡು ಅದೇ ನನ್ನ ಹಸ್ಬೆಂಡ್ಗೆ ಫಸ್ಟ್ ಏಮ್ ಇರೋದೆ ದೇವಸ್ಥಾನ ನಾನು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ. ಬಟ್ ಈ ಥರ ಎಲ್ಲ ಆದಾಗ ತುಂಬಾ ಬೇಜಾರಾಗುತ್ತೆ. ಅದರಲ್ಲಿ ಚೆನ್ನಾಪುರ ದೇವಸ್ಥಾನದಲ್ಲಿ ವೀರಭದ್ರೇಶ್ವರ ಸ್ವಾಮಿ ಮನೆ ದೇವರವ್ರದ್ದು ಅದರದ್ದು ಪಂಚಲೋಹದ್ದು ವಿಗ್ರಹನೇ ಎತ್ಕೊಂಡೋಗಿದ್ದಾರೆ. ಅವರು ಕೂಡ ದೇವರೇನು ಮಾಡ್ದಂಗೆ ಅವರು ಏನೇನೋ ಮಾಡ್ಕೊಂಡು ಬಂದು ತೊಗೊಂಡೋಗಿರ್ತಾರೆ. ಬಟ್ ಯಾರು ತೊಗೊಂಡೋದ್ರು ಅವ್ರಿಗೆ ಒಳ್ಳೇದಾಗಲ್ಲ, ಹಾಳಾಗೋಗ್ತಾರೆ ಆಯಿತಾ. ನಾನು ಯಾವತ್ತೂ ದೇವ್ರ ಮುಂದೆ ನಿಂತ್ಕೊಂಡು ಇಂಥವ್ರಿಗೆ ಹಿಂಗಾಗಲಿ ಆ ಥರ ನಾನು ಯಾವತ್ತೂ ಬೇಡ್ಕೊಂಡಿಲ್ಲ. ಬಟ್ ಈ ಥರ ಮಾಡ್ತಾರಲ್ಲ ಅವಾಗ ಮನಸ್ಫೂರ್ತಿಯಾಗಿ ಅವ್ರು ಹಾಳಾಗೋಗ್ಲಿ ಅಂತ ಬೇಡ್ಕೊಳ್ಬೇಕು ಅಂತ ಅನಿಸುತ್ತೆ. ನಮ್ಮ ಪುಣ್ಯಕ್ಕೆ ನಮ್ಮ ಆ್ಯಕ್ಚುಲಿ ಇಲ್ಲಿಗೂ ಬಂದಿದ್ದಾರೆ. ನಮ್ಮದು ಬೈರಂಕಟ್ ಹಾಕ್ತೀವಲ್ಲ ಮನೆ, ಅಲ್ಲಿಗೂ ಕೂಡ ಬಂದಿದ್ದಾರೆ. ಆ ಸಿಗ್ರೆಟ್ ಲೈಟರ್ ಎಲ್ಲ ಬಿದ್ದಿತ್ತು. ಬಟ್ ಏನಂದರೆ ಇಲ್ಲಿ ಚಿಕ್ಕಟಗಳಾಗಿತ್ತಾಯ್ತಾ, ಅದಕ್ಕೆ ನಾವು ಬೈರನ್ನ ನಮ್ಮ ಮನೆ ಹತ್ರನೇ ಕಟ್ಟಾಕೋತಾ ಇದ್ವಿ. ಇಲ್ಲಿ ಸ್ವಲ್ಪ ಔಷಧಿ ಎಲ್ಲ ಫ್ರೇ ಮಾಡೋವರೆಗೂ ಅಲ್ಲಿರಲಿ ಅಂತ. ಆಮೇಲೆ ಅವರು ಅಲ್ಲಿ ಮನೆಯೊಳಗೆಲ್ಲ ನೋಡಿದ್ದಾರೆ, ಅಲ್ಲಿ ಏನೋ ಐಟಮ್ ಇಲ್ಲದೆ ಇರೋದ್ರಿಂದ ಹಂಗೆ ಹೋಗಿದ್ದಾರೆ. ಇಲ್ಲಿ ನಮ್ಮ ಶನಿದೇವ್ರ ದೇವಸ್ಥಾನದ ಹತ್ರ ಏನು ಬಂದಿರಲಿಲ್ಲ, ಯಾಕೆಂದರೆ ಪಕ್ಕದಲ್ಲೇ ಮನೆ ಇರೋದ್ರಿಂದನೇನು. ನಾವು ಆ್ಯಕ್ಚುಲಿ CC ಕ್ಯಾಮ್ರಾನೂ ಹಾಕ್ಸಿದ್ದೀವಿ ನಮ್ಮ ದೇವಸ್ಥಾನದ ಹತ್ರ. ಬಟ್ ಏನು ಅಂದರೆ ನೈಟ್ ಟೈಮು ಬೆಳಕಿರೋದಿಲ್ಲ ಅಲ್ವಾ, ಬಲ್ಪಿನ ಲೈಟಿನ ವ್ಯವಸ್ಥೆ ಇಲ್ಲ ಅಲ್ಲಿ. ಸೊ ಹಂಗಾಗಿ ಅಲ್ಲಿ ಯಾರು ಬಂದರೂ ಏನೂ ಗೊತ್ತಿಲ್ಲ. ಆಮೇಲೆ ಅವ್ರಿಗೆ ಅಬ್ಸರ್ವ್ ಮಾಡೇ ಬಂದಿದ್ದಾರೆ ಕ್ಯಾಮ್ರಾ ಎಲ್ಲಿಂದ ಬಂದರೆ ಸೈರನ್ ಆಗುತ್ತೆ ಮತ್ತು ಅವ್ರಿಗೆ ಅದು ಕಾಣಿಸುತ್ತೆ ಅನ್ನೋದೆಲ್ಲ ಅಬ್ಸರ್ವ್ ಮಾಡಿಕೊಂಡೇ ಬಂದಿದ್ದಾರೆ. CC ಕ್ಯಾಮ್ರಾದಲ್ಲಿ ಅವ್ರು ರೆಕಾರ್ಡೇ ಆಗಿಲ್ಲ. ಆಮೇಲೆ ಪೊಲೀಸಿಗೆ ಹೋಗಿ 3 ದೇವಸ್ಥಾನದವ್ರು ಹೋಗಿ ಕಂಪ್ಲೇಂಟ್ ಎಲ್ಲ ಕೊಟ್ಟು ಪೊಲೀಸ್ನೆಲ್ಲ ಕರೆಸಿದ್ರು. ಬಟ್ ಅವ್ರು ಏನಂದರು ಅಂದರೆ ನಗಬೇಕು ಬೇಜಾರು ಮಾಡ್ಕೋಬೇಕು ಗೊತ್ತಾಗಲಿಲ್ಲ. ನಾವು ಹಿಡಿತೀವಿ ಕಳ್ಳರನ್ನ, ಬಟ್ ಲಾಯರ್ಗಳು ಬೇಲ್ ಕೊಟ್ಟು ಕರ್ಕೊಂಡು ಬರ್ತಾರೆ, ಅವ್ರು ಮತ್ತೆ ಕಳ್ಳತನ ಮಾಡ್ತಾರೆ, ಏನು ಮಾಡೋಣ ಅಂತ ಕೇಳಿದರು. ಅವ್ರ ಕೆಲಸ ಅವ್ರು ಮಾಡ್ತಾರೆ ಪಾಪ. ಬಟ್ ಏನು ಮಾಡೋಕ್ಕಾಗಲ್ಲ. ನಮ್ಮ ದೇಶದ ಕಾನೂನು ಇರೋದೇ ಈ ಥರ. ಕಳ್ಳರು ಮೋಸರಿಗೆ ಜಾಸ್ತಿ ಹೆಲ್ಪ್ನ ಮಾಡ್ತಾರೆ. ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ಅಲ್ಲಿ ವೀಡಿಯೋ ಮಾಡೋದಕ್ಕೂ ಬಿಡಲಿಲ್ಲ. ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಇದು ಮಾಡ್ಕೊಂಡೆ. ಏಕೆಂದರೆ CC ಕ್ಯಾಮ್ರಾ ಇದ್ದರೆ ಬರೋಲ್ಲ, ಅಕ್ಕಪಕ್ಕ ಮನೆಗಳು ಎಲ್ಲ ಎಚ್ಚರಾಗಿದ್ದರೆ ಬರೋಲ್ಲ, ಅದೆಲ್ಲ ಸುಳ್ಳು. ಅವ್ರು ಪ್ರತಿಯೊಂದು ನಿಮ್ಮ ಮನೆಗಳ ಹತ್ರ ಯಾರೇ ಬಂದರೂ ಹುಷಾರಾಗಿರಿ, ಯಾರನ್ನೂ ನಂಬೋದಕ್ಕೆ ಹೋಗಬೇಡಿ. ಆಮೇಲೆ ಏನು ಗೊತ್ತಾ, ಈ ತಲೆ ಕೂದಲು ಇದೆಲ್ಲ ಮಾರ್ಕೊಂಡು ಬರ್ತಾರಲ್ವ, ಅವ್ರುಗಳನ್ನ ನಿಮ್ಮ ಮನೆ ಹತ್ರ ಬಂದಾಗ ಅಬ್ಸರ್ವ್ ಮಾಡಿ. ಅವ್ರ ಸುತ್ತಮುತ್ತ ನಿಮ್ಮ ಮನೆ ಸುತ್ತ ಅಬ್ಸರ್ವ್ ಮಾಡ್ತಾ ಇದ್ದಾರಾ, ಸುಮ್ಮನೆ ಅವ್ರ ಪಾಡಿಗೆ ಅವ್ರು ಹೋಗ್ತಾ ಇದ್ದಾರೆ, ಇದನ್ನೆಲ್ಲ ನೀವು ನೋಡ್ಕೊಳ್ಳೇಬೇಕು. ಯಾಕೆಂದರೆ ಹೆಣ್ಮಕ್ಳು ಒಂದು ಸೇಫ್ಟಿ ಅಂದರೆ ಹೆಣ್ಮಕ್ಳು ಆಯಿತಾ. ನಿಜವಾಗ್ಲೂ ಹೆಣ್ಮಕ್ಳನ್ನ ಎಷ್ಟು ಹುಷಾರಾಗಿ ನೋಡಿಕೊಂಡ್ರೂ ಆಗೋದಿಲ್ಲ. ತಮಿಳ್ನಾಡಲ್ಲಿ ನೆನ್ನೆ ನೋಡಿರ್ಬೋದು ನೀವು, ಮೊನ್ನೆ 9 ವರ್ಷದೊಂದು ಚಿಕ್ಕ ಪಾಪನ್ನ ರೇಪ್ ಮಾಡಿ ಸಾಯಿಸಿದ್ದಾರೆ. ಬಟ್ ಇವಾಗ ಅದಕ್ಕೆ ಪೊಲೀಸ್ನವ್ರು ಅಲ್ಲಿ ಕೂತ್ಕೊಂಡು ನಗ್ತಾ ಇದ್ರಲ್ಲ ಮೀಡಿಯಾ ಮುಂದೆ, ಬೇಕಾದ್ರೆ ನೀವು ಸರ್ಚ್ ಮಾಡಿ ನೋಡ್ಬೋದು. ಅವ್ರು 3 ಜನನೂ ಕೂಡ CM ವಿಜಯ್ ಅವರು ಸಸ್ಪೆಂಡ್ ಮಾಡಿ ಹಾಕಿದ್ದಾರಂತೆ. ಅದು ಒಳ್ಳೆ ವಿಷಯನೇ. ಬಟ್ ಕಾನೂನನ್ನ ಫಸ್ಟೇ ಚೇಂಜ್ ಮಾಡಬೇಕು ಅನಿಸುತ್ತೆ. ಅದಕ್ಕೆ ನಿಮ್ಮ ಮನೆ ಹತ್ರ ಅಕ್ಕಪಕ್ಕ ಯಾರೇ ಗೊತ್ತಿಲ್ಲದಿದ್ದರು ಓಡಾಡ್ತಿದ್ರು ವಿಚಾರಿಸಿ, ಯಾಕೆ ಬಂದಿದ್ರು ಇಲ್ಲಿ ಏನು ಅಂತ ಸ್ವಲ್ಪ ಎದುರಿಸಿ. ಏಕೆಂದರೆ ಯಾರನ್ನೂ ನಂಬೋಕ್ಕಾಗೋದಿಲ್ಲ. ಕಳ್ಳತನ ದುಡ್ಡು ಅದು ಒಂದು ಸ್ಟೆಪ್ ನೆಕ್ಸ್ಟು. ಬಟ್ ಹೆಣ್ಣುಮಕ್ಳು ಸೇಫ್ಟಿ ಅಲ್ವಾ. ಇವಾಗ ಎಲ್ಲರೂ ಕೇಳ್ತಾರೆ, ನಿಮ್ಮ ಮಕ್ಕಳನ್ನ ಆಚೆನೇ ಬಿಡಲ್ಲ, ನೀನು ಯಾರ ಜೊತೆನೂ ಕಳಿಸಲ್ಲ, ಹಿಂಗಿದ್ದಾಗ ಯಾರ ಜೊತೆ ಕಳ್ಸೋಣ, ಯಾರನ್ನು ನಂಬೋಣ.
ಅಕ್ಕಪಕ್ಕದವ್ರು ನಂಬೋದಕ್ಕೆ. ಅವಾಗೆಲ್ಲ ನಾವು ಚೈಲ್ಡ್ಹುಡ್ಡಲ್ಲಿದ್ದಾಗ ಹೆಂಗೆ ಬೇಕು ಹಂಗೆ ಆಟ ಆಡ್ಕೊಂಡು ಅದು ಬೇರೆ. ಇವಾಗೆಲ್ಲ ಮೊಬೈಲು ಎಲ್ಲ ಟೆಕ್ನಾಲಜಿ ಮುಂದೆ ಬರ್ತಾ ಇದೆ. ಪ್ರಪಂಚ ಹೆಂಗಿತ್ತು ಹಂಗೆ ಇದೆ, ಬಟ್ ಜನಗಳು ಚೇಂಜ್ ಆಗಿದ್ದಾರೆ ಅಷ್ಟೇ. ಪ್ರಪಂಚ ಬದಲಾಗಿದೆ ಅನ್ನೋದು ಶುದ್ಧ ಸುಳ್ಳು. ಅದೇ ಗಾಳಿ, ಅದೇ ನೀರು, ಅದೇ ವಾತಾವರಣ ಎಲ್ಲ ಅದೇ, ಬಟ್ ಮನುಷ್ಯರುಗಳು ಚೇಂಜ್ ಆಗಿದ್ದಾರೆ. ಅವರು ಮೈಂಡ್ಸೆಟ್ ಚೇಂಜ್ ಆಗಿದೆ. ಏನು ಅಂದರೆ ಫ್ಯಾಷನ್ ಅಂತ ಹಿಂದೆ ಓಡ್ತಾ ಇದ್ದಾರೆ. ನೀವು ಏನು ಗೊತ್ತಾ, ನಿಮ್ಮ ಹೆಣ್ಮಕ್ಳಿಗೆ ನಿಮ್ಮ ಸಂಸ್ಕೃತಿನೇ ಹೇಳ್ಕೊಡಿ, ಆಮೇಲೆ ಫ್ಯಾಷನ್ ಮಾಡಿಸ್ಬೇಕು. ಎಷ್ಟು ಮಟ್ಟಿಗೆ ಮಾಡಿಸ್ಬೇಕು ಅಷ್ಟರ ಮಟ್ಟಿಗೆ ಮಾತ್ರ ಫ್ಯಾಷನ್ ಮಾಡಿಸ್ಬೇಕು. ನಮ್ಮ ಸಂಸ್ಕೃತಿ, ನಮ್ಮ ಸಂಪ್ರದಾಯನ ಕಳಿಸ್ಬೇಕು. ಒಂದು ಎಕ್ಸಾಂಪಲ್ ಕೊಡೋದಾದರೆ, ಇವಾಗ ಎಲ್ಲರೂ ಕೇಳ್ತಾರೆ, ಪೀರಿಯಡ್ಸ್ ಆದಾಗ ಯಾಕೆ ದೇವಸ್ಥಾನಕ್ಕೆ ಹೋಗ್ಬಾರ್ದು, ದೇವರಿಗೆ ಕಳ್ಳರು ಬಂದಿದ್ದು ಗೊತ್ತಾಗಲ್ಲ, ಅವ್ರು ಬಂದಿದ್ದು ಗೊತ್ತಾಗಲ್ಲ, ರೇಪ್ ಮಾಡಿದವ್ರು ಬಂದರೆ ಗೊತ್ತಾಗಲ್ಲ, ಈ ಥರ ಎಲ್ಲ ಎಕ್ಸ್ಪ್ಲೈನ್ನ ಕೊಡ್ತಾರೆ ಅಥವಾ ಹಿಂದೂ ಧರ್ಮದಲ್ಲಿ. ಓಕೆನಾ? ಹೆಣ್ಮಕ್ಳೇ ಸೋಷಿಯಲ್ ಮೀಡಿಯಾದ ಬಂದು ಏನಾಗುತ್ತೆ ದೇವಸ್ಥಾನಕ್ಕೆ ಹೋದ್ರೆ ಹಿಂಗೆ ಅಂತ ಮಾತಾಡ್ತಾರೆ. ನಾನು ಕೆಲವೊಂದು ಒಬ್ಬರ ಹತ್ರ ತಿಳ್ಕೊಂಡಾಗ, ಮುಸ್ಲಿಮ್ಸ್ರು ಏನಿದಾರಲ್ವ, ಅವ್ರ ಹೆಣ್ಮಕ್ಳು ಕೂಡ ಪೀರಿಯಡ್ಸ್ ಆದಾಗ ಅವ್ರು ದೇವ್ರ ಮನೆಗೆ ಹೋಗಲ್ಲ. ಅವರು ನಾವು ಹೆಂಗೆ ದೇವ್ರ ಮನೆಗೆ ಹೋಗಲ್ಲ, ದೇವಸ್ಥಾನಕ್ಕೆ ಹೋಗಲ್ಲ, ಅವರು ಹಂಗೆ ಅಂತೆ ದೇವ್ರ ಮನೆಗೆ ಹೋಗಲ್ಲ. ಬಟ್ ಅವ್ರು ಯಾರನ್ನು ಸೋಷಿಯಲ್ ಮೀಡ್ಯಾದಲ್ಲಿ ಬಂದು ಪ್ರಶ್ನೆ ಮಾಡಲ್ಲ. ಯಾಕೆಂದರೆ ಅವ್ರ ಮನೆಗಳಲ್ಲಿ ಅವ್ರ ಸಂಪ್ರದಾಯ ಅವ್ರು ಇದನ್ನು ಹೇಳ್ಕೊಡ್ತಾ ಇದ್ದಾರೆ. ಬಟ್ ನಾವು ಹಿಂದೂಗಳೇನು ಏನಾಗ್ತಿದೆ ಅಂದರೆ, ಒಂದು ಫಸ್ಟ್ ಆಫ್ ಆಲ್ ಒಗ್ಗಟ್ಟಿಲ್ಲ, ಇನ್ನೊಂದು ನಮ್ಮ ಮನೆ ನಮ್ಮ ಇಷ್ಟ, ನಿಮ್ಮ ಮನೆ ನಿಮ್ಮ ಇಷ್ಟ, ಬಟ್ ನಮ್ಮ ಕಲ್ಚರ್ನ ಹೇಳ್ಕೊಡಿ ಮಕ್ಕಳಿಗೆ. ನಿಮಗೆ ಪೂರ್ತಿ ಇವಳು ಏನು ಈ ಥರ ಮಾತಾಡ್ತಿದ್ದಾಳೆ ಅನಿಸಿದ್ರೆ, ಕೇರಳ 2 ಅಂತ ಒಂದು ಮೂವಿ ಇದೆಯಲ್ಲ, ಒಂದು ಹಾಫ್ ಆನ್ ಅವರ್ ಕೂತ್ಕೊಂಡು ನಿಮ್ಮ ಮಕ್ಳಿಗೆ ತೋರಿಸಿ ಅದನ್ನು. ನಿಜವಾಗ್ಲೂ ನನಗೆ ಆ ಮೂವಿ ನೋಡಿದಾಗ ಅನ್ನಿಸ್ತು, ನಮ್ಮ ಮಕ್ಳಿಗೆ ಯಾಕೆ ನಮ್ಮ ಹಿಂದೂ ಸಂಪ್ರದಾಯನ ಹೇಳ್ಕೊಡ್ಬೇಕು, ಆಮೇಲೆ ಅಪ್ಪ ಅಮ್ಮನ ಟೆನ್ಷನ್, ಅವ್ರ ಪ್ರೆಝರ್ನೆಲ್ಲ ಯಾಕೆ ಹೇಳ್ಕೊಡ್ಬೇಕು ಮಕ್ಕಳಿಗೆ ಅನ್ನೋದು ನಿಜವಾಗ್ಲೂ ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ. ಯಾರು ಸ್ನೇಹ ಮಾಡಬೇಕು, ಯಾರು ಸ್ನೇಹ ಮಾಡಬಾರ್ದು. ಹಿಂದೂಗಳಲ್ಲಿ ಒಗ್ಗಟ್ಟು ನಿಜವಾಗ್ಲೂ ಇಲ್ಲ, ಕಮ್ಮಿ ಆಗಿದೆ. ಓಕೆನಾ? ಯಾರು ಏನೋ ಅನ್ಕೋಬೇಡಿ, ಹೇಳ್ಬೇಕು ಅನ್ನಿಸ್ತು ಹೇಳಿದೆ, ನನ್ನ ಅನಿಸಿಕೆ. ಆಯಿತಾ? ಇಲ್ಲಿ ಬಂದು ನಾನು ಗಿಡಗಳಿಗೆ ಫರ್ಟಿಲೈಸರ್ ಮಾಡ್ತಾಯಿದ್ದೀನಿ. ಇದನ್ನು ಒಂದು 3 days ಹಿಂಗೆ ಇಟ್ಟು, ಆಮೇಲೆ ಒಂದು ದೊಡ್ಡ ಬಕೆಟಲ್ಲಿ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇದಕ್ಕೆ ಹಾಕಬೇಕು. ನಾನು ಹಾಕ್ಬೇಕಾದ್ರೆ ತೋರಿಸ್ತೀನಿ. ಇವಾಗ ಇಲ್ಲಿ ಬಂದು ನಾನು ಬಾಳೆಹಣ್ಣು ಮತ್ತು ಅರಿಶಿನ, ಟೊಮೊಟೊ, ಈರುಳ್ಳಿ ಸಿಪ್ಪೆ ಇದನ್ನೆಲ್ಲ ಹಾಕಿ ಒಂದು 3 days ಟೈಟ್ ಮುಚ್ಚಳ ಹಾಕಿ, ಅದ್ರ ತುಂಬ ನೀರು ಹಾಕಿ ಮತ್ತು ಸುಣ್ಣ ಹಾಕಿದ್ದೀನಿ ನಾನು. ಟೈಟ್ ಮುಚ್ಚಳ ಹಾಕಿ ಇಟ್ಟರೆ 3 days ಆದಮೇಲೆ ಅದಕ್ಕೆ ಸ್ವಲ್ಪ ಇದು ಸಗಣಿನ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಅದ್ರ 5 ಪಟ್ಟು ನೀರು ಹಾಕಬೇಕು. ಅಂದರೆ ಇಲ್ಲಿ ನಾನು ಏನು ಇದನ್ನು ತೊಗೊಂಡಿರ್ತೀನಿ ಲಿಕ್ವಿಡು, ಅದ್ರ 5ರಷ್ಟು ನೀರನ್ನ ಹಾಕ್ಬಿಟ್ಟು ನೀವು ಬದನೆ ಗಿಡ, ಟೊಮೊಟೊ, ಮೆಣಸಿನ್ಕಾಯಿ ಹಾಕಿದರೆ ಫಂಗಲ್ಸ್ ಆಗೋದಿಲ್ಲ, ಮತ್ತು ಚೆನ್ನಾಗಿ ಹೂ ಬಿಡುತ್ತೆ, ಚೆನ್ನಾಗಿ ಗ್ರೋ ಆಗುತ್ತೆ, ಚೆನ್ನಾಗಿ ಕಾಯಿಗಳನ್ನ ಬಿಡುತ್ತೆ. ನನಗೆ AI ಗೊತ್ತಾಯಿತು ಇದು. ಈಗ ವಾಟ್ಸಪ್ಪಲ್ಲೇ ಬಂದಿರುತ್ತೆ, ಆಯಿತಾ? AI ಅಂತ ಇರುತ್ತೆ, ನೀವು ಬೇಕಾದರೆ ಚೆಕ್ ಮಾಡಿ. ಅದಕ್ಕೆ ನಿಮ್ಗೇನು ಇನ್ಫಾರ್ಮೇಷನ್ ಬೇಕು 1 ಸೆಕೆಂಡಲ್ಲಿ ಕೊಡುತ್ತೆ. ನಿಮ್ಗೆ ಯಾರಾದ್ರು ಬೆಸ್ಟ್ ಫ್ರೆಂಡ್ ಬೇಕು ಅನಿಸಿದರೆ, ಈ ಹೊರಗಡೆ ಈ ಮನುಷ್ಯರನ್ನು ಮಾಡ್ಕೊಳ್ಳೋದಕ್ಕಿಂತ AI ಬೆಸ್ಟು. ನಿಮಗೆ ಏನೇ ಕನ್ಫ್ಯೂಷನ್ ಇದ್ರೂ ಕೂಡ ಅದು ಉತ್ತರನ ಕೊಡುತ್ತೆ. ಈಗ ನನಗೆ ನನಗೆ ಯಾರ ಹತ್ರ ಏನು ಫಸ್ಟ್ ಟೈಮ್ ನಾನು ಗಾರ್ಡನ್ ಮಾಡಿದಾಗ ನನಗೆ ಸರಿಯಾಗಿ ಅದ್ರ ಬಗ್ಗೆ ಐಡಿಯಾನೇ ಸಿಗಲಿಲ್ಲ. ನಾನು ಅಂದರೆ ವ್ಯವಸಾಯದ್ದೆಲ್ಲ ಗೊತ್ತು ನನಗೆ, ಬಟ್ ಏನು ಅಂದರೆ ಚಪ್ಪರ ಹಾಕೋದಿರ್ಬೋದು, ಯಾವ ಗಿಡಕ್ಕೆ ಯಾವ ಥರ ಇದು ಮಾಡೋದು ಅದು ನನಗೆ ಗೊತ್ತೇ ಆಗಲಿಲ್ಲ. ಬಟ್ ಈ ಸಲ ಒಂದು ಪ್ರಾಪರ್ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ, ಯಾವ ಕಡೆ ಏನನ್ನು ಮಾಡಬೇಕು, ಯಾವ ಕಡೆ ಏನನ್ನು ಹಾಕಬೇಕು ಅನ್ನೋದನ್ನು ಐಡಿಯಾನ ಮಾಡ್ಕೊಂಡಿದ್ದೀನಿ. ಸೊ ಹಾಗೆ ನಿಧಾನಕ್ಕೆ ಮಾಡ್ತಾಯಿದ್ದೀನಿ. ನಂದು ನೆಕ್ಸ್ಟ್ ವೀಡಿಯೋದಲ್ಲಿ ಗಾರ್ಡನ್ ಕೆಲಸ ಏನಾಗಿದೆ, ಎಷ್ಟಕ್ಕೆ ಬಂದಿದೆ ಅನ್ನೋದನ್ನು ತೋರಿಸ್ತೀನಿ. ಸಿಂಪಲ್ ಬ್ಲಾಗ್ ಆಯಿತಾ? ನನಗೆ ಏನೇ ಹೇಳಬೇಕು ಅನ್ನಿಸ್ತು, ಬಟ್ ಅದನ್ನು ಪೂರ್ತಿಯಾಗಿ ಹೇಳಲಿಲ್ಲ, 2% ಅಷ್ಟು ಹೇಳಿದ್ದೀನಿ. ಎಚ್ಚೆತ್ಕೋಬೇಕು ನಾವುಗಳು, ಅದರಲ್ಲೂ ಹೆಣ್ಮಕ್ಳಿರೋ ಪೇರೆಂಟ್ಸ್ಗಳು ತುಂಬಾ ಎಚ್ಚೆತ್ಕೋಬೇಕು. ಯಾರ ಜೊತೆ ಯಾವ ಥರ ಇರಬೇಕು ಅನ್ನೋದನ್ನು ದಯವಿಟ್ಟು ತಾಯಂದಿರು ಮಕ್ಕಳಿಗೆ ಹೇಳ್ಕೊಡಿ. ಮತ್ತು ಹೆಣ್ಮಕ್ಳು ಅಂತ ಹೇಳೋದಕ್ಕಿಂತ ಏನು ಗೊತ್ತಾ, ಗಂಡು ಮಕ್ಳು ಇರ್ತಾರಲ್ವ ನಿಮ್ಮ ಮನೆಗಳಲ್ಲಿ, ಆ ಗಂಡು ಮಕ್ಕಳಿಗೆ ಹೇಳ್ಕೊಡಿ ಹೊರಗಡೆ ಹೆಣ್ಮಕ್ಳ ಜೊತೆ ಯಾವ ಥರ ಇರಬೇಕು, ಹೆಣ್ಮಕ್ಳನ್ನ ಯಾವ ಥರ ನೋಡಬೇಕು, ಬೇರೆಯವ್ರ ಮನೆ ಹೆಣ್ಮಕ್ಳನ್ನು ನಿಮ್ಮ ಅಕ್ಕ ತಂಗಿಯರು ಅಂತಾರೆ ಅನ್ನೋ ಥರ ನೋಡ್ಕೊಳ್ಳಿ ಅನ್ನೋದನ್ನು ಫಸ್ಟ್ ಅವ್ರಿಗೆ ಹೇಳ್ಕೊಡಿ.
ಬೇರೆ ಹೆಣ್ಮಕ್ಳಿಗೆ ನಾವು ಇವಾಗ ಹೆಣ್ಮಕ್ಳಿಗೆ ಹೇಳ್ಕೊಡೋದಕ್ಕಿಂತ ಪ್ರಪಂಚ ಹೆಂಗಿದೆ, ಯಾರ ಜೊತೆ ಹೆಂಗಿರಬೇಕು ಅಂತ ನಾವು ಹೆಣ್ಮಕ್ಳಿಗೆ ಹೇಳ್ಕೊಡೋದಕ್ಕಿಂತ 100% ಮೇಲೆ ನಾವು ಗಂಡು ಮಕ್ಕಳಿಗೆ ಹೇಳ್ಕೊಡ್ಬೇಕು ಯಾವ ಥರ ಇರಬೇಕು ಏನು ಅಂತ. ನೀವು ನಂಬ್ತಿರಲ್ವೋ, ಇಲ್ಲೇ ನಮ್ಮ ಸುತ್ತ ಸರೌಂಡಿಂಗಲ್ಲೇ ನಾನೊಂದು 2-3 ಜನ ನೋಡಿದ್ದೀನಿ ಆಯಿತಾ. ಚಿಕ್ಕ ಹುಡುಗರು ಎಷ್ಟು ಅಸಹ್ಯವಾಗಿ ನಡ್ಕೋತಾರೆ ಅಂದರೆ ಅವ್ರ ಪೇರೆಂಟ್ಸ್ಗಳು ಹೇಳಿದ್ರೆ ನಂಬಲ್ಲ. ಇವಳು ನಮ್ಮ ಮಕ್ಳ ಮೇಲೆ ಕಂಪ್ಲೇಂಟ್ ಹೇಳ್ತಾಳೆ, ಈ ಥರ ಮಾತಾಡ್ತಾರೆ. ಹಂಗೆ ಅಂದ್ಕೋಬೇಡಿ. ಅವ್ರಿಗೇನು ನಿಮ್ಮ ಮಕ್ಳ ಮೇಲೆ ನಮಗೆ ದ್ವೇಷ ಇರಲ್ಲ, ಅಸೂಯೆ ಇರಲ್ಲ. ಏನು ಗೊತ್ತಾ, ಚಿಕ್ಕದ್ರಲ್ಲೇ ನೀವು ಚೂಟ್ಬಿಟ್ರೆ ಅವ್ರಿಗೆ ಚ್ಯೂಟೋದಂದ್ರೆ ಹೆಂಗೆ ಗೊತ್ತಾ, ತಪ್ಪನ್ನು ತೆಗೆದಾಕಿಸ್ಬಿಡ್ಬೇಕು. ಇದು ತಪ್ಪು, ಇದು ಸರಿ, ಎಲ್ಲದೂ ಹೊಡೆಯೋದ್ರಿಂದ ಆಗಲ್ಲ. ಇಲ್ಲ ಇವ್ರು ನಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ, ಅದನ್ನು ನಾನು ಸರಿ ಮಾಡಬೇಕು, ನಮ್ಮ ಮಕ್ಕಳ ಬಗ್ಗೆ ಮಾತಾಡೋಕ್ಕೆ ಇಲ್ಲ. ಈಗ ನಮ್ಮ ತೇಜು ಬಗ್ಗೆ 99% ಕಮ್ಮಿ ಅವಳ ಬಗ್ಗೆ ಯಾರಾದರೂ ಕಂಪ್ಲೇಂಟ್ಸ್ ಹೇಳೋದಾಯ್ತಾ. 1% ಯಾರಾದರೂ ಅವಳ ಬಗ್ಗೆ ಏನಾದ್ರು ಹೇಳಿದರೆ ನಾನು ಅದನ್ನು ಅವಳಿಗೆ ಸರಿ ಮಾಡ್ಸೋಕ್ಕೆ ನೋಡ್ತೀನಿ, ಅವಳಿಗೆ ಅರ್ಥ ಮಾಡ್ಸೋಕ್ಕೆ ನೋಡ್ತೀನಿ. ನೀನು ಹಿಂಗೆ ಮಾಡಿದ್ದು ತಪ್ಪಲ್ವ, ನೀವು ಅದನ್ನು ಮಾಡಿ. ಮಕ್ಕಳಿಗೆ ಯಾರಿಗೋ ತಿರುಗಿ ಮಾತಾಡೋದ್ರಿಂದ ನಮ್ಮ ಮಕ್ಕಳು ಧೈರ್ಯವಂತರು ಅನ್ನೋ ಥರ ಅಲ್ಲ. ಯಾರಿಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತವ್ರೆ ಅದನ್ನು ಅರ್ಥ ಮಾಡಿಸಿ ನಿಮ್ಮ ಮಕ್ಕಳಿಗೆ ಅನ್ನೋದು ನನ್ನ ಒಂದು ಅನಿಸಿಕೆ ಆಯಿತಾ. ನಿಮಗೆ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೊಸ ವೀಡಿಯೋ ಜೊತೆ ಸಿಗ್ತಾ ಇರ್ತೀನಿ ಆಯಿತಾ. ಇವಾಗ ತೇಜು ಮತ್ತು ನನ್ನ ವೀಡಿಯೋ ಟಾಪಿಕ್ಕಿಗೆ ಬರೋಣ, ಓಕೆನಾ. ಸ್ವಲ್ಪ ಫಿಲಾಸಫಿ ಹೇಳಿ ಅನ್ನಿಸ್ತು, ಬಟ್ ನನಗೆ ತುಂಬ ದಿವಸದಿಂದ ಇದು ಹೇಳಬೇಕು ಅನ್ನಿಸ್ತಾ ಇತ್ತು. ನೋಡೋಣ, ನೆಕ್ಸ್ಟ್ ನನ್ನ ಅನಿಸಿಕೆಗಳನ್ನ ನಿಮ್ಮ ಜೊತೆ ಇದೇ ಥರ ವೀಡಿಯೋ ಜೊತೆ ಶೇರ್ ಮಾಡ್ತಾಯಿರ್ತೀನಿ. ನಿಮಗೆ ನಾನು ಹೇಳಿದ ವಿಷಯದ ಬಗ್ಗೆ ಏನು ಅನ್ನಿಸ್ತು ಅಂತ ಒಂದು ಪುಟ್ಟ ಕಮೆಂಟ್ ಮಾಡಿ, ಓಕೆನಾ. ಒಬ್ಬರೇ ಕಮೆಂಟ್ ಮಾಡಿದ್ರೂ ನನಗೆ ಖುಷಿ ಆಗುತ್ತೆ. ನಿಮಗೆ ಏನು ಅನ್ನಿಸ್ತು ನಾನು ಹೇಳಿದ್ರಲ್ಲಿ, ಆ ಥರ ಹೇಳಿದ ತಪ್ಪಾಗಿದ್ದರೆ ತಪ್ಪು ಅಂತ ಹೇಳಿ, ಸರಿ ಇದ್ದರೆ ಸರಿ ಅಂತ ಹೇಳಿ ನಾನು ತಿದ್ಕೋತೀನಿ. ತೇಜು ಮತ್ತು ಅವರಪ್ಪ ದೇವ್ರು ತಗೊಂಡೋಗಿದ್ರು ಆಯಿತಾ. ತೇಜು ಸ್ಕೂಲಿಂದ ಬಂದಮೇಲೆ ನಿತ್ಯಂಗೆ ಮಾವಿನ ಹಣ್ಣು ತಂದಿದ್ವಿ. ನಿಜವಾಗ್ಲೂ ಈ ಸೀಸನಲ್ಲಿ ಇಷ್ಟು ದಿನ ಮಾವಿನ ಹಣ್ಣು ತಂದಿರೋದ್ರಲ್ಲಿ ದಿ ಬೆಸ್ಟ್ ಮಾವಿನ ಹಣ್ಣು. ನಾನು ಏನಾದ್ರು ಒಳನೇಶಿಪುರ ಹೋದಾಗ ತೋರಿಸ್ತೀನಿ ಎಲ್ಲಿ ತಂದೆ ಅಂತ. ನಿಜವಾಗ್ಲೂ ಅವರೇ ಹಣ್ಣು ಮಾಡಿ ಮಾರ್ತಾ ಇರ್ತಾರೆ. ನಿತ್ಯಂಗೆ ಜ್ಯೂಸ್ ಅಂದರೆ ತುಂಬ ಇಷ್ಟ, ಹಂಗಾಗಿ ಅವಳು ಮಿಲ್ಕ್ ಶೇಕ್ನ ಮಾಡಿಕೊಡು, ಮ್ಯಾಂಗೋ ಮಿಲ್ಕ್ ಶೇಕು ಜ್ಯೂಸ್ ಮಾಡಿಕೊಡು ಅಂದ್ಲು. ಬಟ್ ಇವಾಗ ಹಾಲು ಸಕ್ಕರೆ ಎಲ್ಲ ಹಾಕಿ ಕೊಡೋದು ಬೇಡ ಅಂದ್ಬಿಟ್ಟು ತುಂಬ ಸ್ವೀಟಾಗಿತ್ತು ಮಾವಿನ ಹಣ್ಣು. ಅದಕ್ಕೆ ಸಿಪ್ಪೆ ತೆಗೆದು ಸ್ವಲ್ಪ ಅದನ್ನೇ ಚಿಕ್ಕದಕ್ಕೆ ಕಟ್ ಮಾಡಿರೋ ಥರ ಸ್ಪೂನಲ್ಲಿ ಇದು ಮಾಡಿಬಿಟ್ಟು ಹಾಕ್ಕೊಟ್ಟೆ. ಅವಳಿಗೆ ತುಂಬ ಇಷ್ಟ ಆಯಿತು.